ನಮಸ್ಕಾರ ಸ್ನೇಹಿತರೆ. ಈ ಒಂದು ಪ್ರಶ್ನೆ ನಿಮಗೆ ಯಾವಾಗಾದರೂ ಬಂದಿರಬಹುದು. ನಿನ್ನೆ ಪೆಟ್ರೋಲ್ ಬೆಲೆ ಒಂದಿತ್ತು, ಇಂದು ಬೇರೆ ಇದೆ. ಕೆಲವೊಮ್ಮೆ ಒಂದೇ ತಿಂಗಳಲ್ಲಿ ಹಲವು ಬಾರಿ ಬದಲಾವಣೆ ಆಗುತ್ತೆ. ಆದರೆ ಯಾಕೆ ಅದರ ಬೆಲೆ ಇಷ್ಟು ಬಾರಿ ಬದಲಾಗಬೇಕು ಅಂತ ಅಗತ್ಯ ಏನು? ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏಕೆ ಆಗಾಗ ಬದಲಾಗುತ್ತವೆ? ಮತ್ತು ನಾವು ಪೆಟ್ರೋಲ್ ಬಂಕ್ನಲ್ಲಿ ಪಾವತಿಸುವ ಹಣದಲ್ಲಿ ನಿಜವಾಗಿಯೂ ಯಾರಿಗೆ ಎಷ್ಟು ಸಿಗುತ್ತೆ? ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಮುಖ್ಯವಾದ ವಿಷಯವನ್ನು ಅರ್ಥ ಮಾಡ್ಕೊಬೇಕು. ಭಾರತ ತನ್ನ ಅಗತ್ಯದ ಹೆಚ್ಚಿನ ಕಚ್ಚಾ ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಅಂದರೆ ನಾವು ಬಳಸುವ ಪೆಟ್ರೋಲ್ ಮತ್ತು ಡೀಸೆಲ್ನ ಮೂಲವಾದ ಕ್ರೂಡ್ ಆಯಿಲ್ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯಾಗೋದಿಲ್ಲ. ನಾವು ಸೌದಿ ಅರೇಬಿಯಾ, ಇರಾಕ್, UAE, ರಷ್ಯಾ ಮತ್ತು ಇತರ ದೇಶಗಳಿಂದ ತೈಲ ಖರೀದಿಸುತ್ತೇವೆ. ಹಾಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರಿದರೆ ಅದರ ಪರಿಣಾಮ ಭಾರತಕ್ಕೂ ಬೀರುತ್ತದೆ. ಆದರೆ ಒಂದು ಪ್ರಶ್ನೆ, ಜಾಗತಿಕ ತೈಲ ಬೆಲೆ ಕಡಿಮೆಯಾದಾಗ ಪೆಟ್ರೋಲ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗುತ್ತಾ? ಇಲ್ಲಿಯೇ ಕತೆ ಸ್ವಲ್ಪ ಕುತೂಹಲಕರವಾಗುತ್ತೆ. ಏಕೆಂದರೆ ಪೆಟ್ರೋಲ್ ಬೆಲೆ ಮೇಲೆ ಕೇವಲ ಕ್ರೂಡ್ ಆಯಿಲ್ ಬೆಲೆ ಮಾತ್ರ ಪರಿಣಾಮ ಬೀರೋದಿಲ್ಲ, ಇನ್ನೂ ಹಲವು ಅಂಶಗಳಿವೆ. ನಾನು ಈಗಾಗಲೇ ಹೇಳಿದ್ದು ಮೊದಲ ಕಾರಣ. ಆದರೆ ಎರಡನೇ ಪ್ರಮುಖ ಕಾರಣ ಡಾಲರ್ ಮತ್ತು ರೂಪಾಯಿ ಮೌಲ್ಯ. ಕ್ರೂಡ್ ಆಯಿಲ್ ಸಾಮಾನ್ಯವಾಗಿ ಅಮೆರಿಕನ್ ಡಾಲರ್ನಲ್ಲಿ ಖರೀದಿಸಲಾಗುತ್ತದೆ. ಹೀಗಾಗಿ ಭಾರತದ ರೂಪಾಯಿ ದುರ್ಬಲವಾದರೆ ಅದೇ ಪ್ರಮಾಣದ ತೈಲವನ್ನು ಖರೀದಿಸಲು ಹೆಚ್ಚು ಹಣ ಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಬ್ಯಾರೆಲ್ ತೈಲದ ಬೆಲೆ $80 ಇದ್ದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದರೆ ಭಾರತಕ್ಕೆ ಅದರ ವೆಚ್ಚ ಹೆಚ್ಚಾಗುತ್ತದೆ. ಇದರ ಪರಿಣಾಮ ಇಂಧನ ಬೆಲೆಗಳ ಮೇಲೂ ಕಾಣಿಸಬಹುದು. ಮೂರನೇ ಕಾರಣ ತೆರಿಗೆಗಳು. ಇದು ಬಹಳ ಜನರಿಗೆ ಆಶ್ಚರ್ಯ ಉಂಟು ಮಾಡುವ ವಿಷಯ. ನಾವು ಪೆಟ್ರೋಲ್ಗೆ ಪಾವತಿಸುವ ಸಂಪೂರ್ಣ ಹಣ ಪೆಟ್ರೋಲ್ ಕಂಪನಿಗಳಿಗೆ ಹೋಗೋದಿಲ್ಲ. ಅದರ ಒಂದು ಭಾಗ ಕೇಂದ್ರ ಸರ್ಕಾರದ ತೆರಿಗೆಗಳಿಗೆ ಹೋಗುತ್ತದೆ, ಇನ್ನೊಂದು ಭಾಗ ರಾಜ್ಯ ಸರ್ಕಾರದ ತೆರಿಗೆಗಳಿಗೆ ಹೋಗುತ್ತದೆ, ಮತ್ತೊಂದು ಭಾಗ ಪೆಟ್ರೋಲ್ ಬಂಕ್ ಡೀಲರ್ಗಳಿಗೆ ಹೋದರೆ ಉಳಿದ ಹಣವೇ ತೈಲದ ಮೂಲ ವೆಚ್ಚ ಮತ್ತು ಕಂಪನಿಗಳ ಕಾರ್ಯಾಚರಣಾ ವೆಚ್ಚಗಳಿಗೆ ಬಳಸಲಾಗುತ್ತದೆ. ಅಂದರೆ ಪೆಟ್ರೋಲ್ ಬೆಲೆಯ ಒಂದು ದೊಡ್ಡ ಭಾಗ ತೆರಿಗೆಗಳಿಂದ ಕೂಡಿರುತ್ತದೆ. ನಾಲ್ಕನೇ ಕಾರಣ ದೈನಂದಿನ ಬೆಲೆ ಪರಿಷ್ಕರಣೆ. ಹಿಂದೆ ಭಾರತದಲ್ಲಿ ಇಂಧನ ಬೆಲೆಗಳನ್ನು ಪ್ರತಿದಿನ ಬದಲಾಯಿಸಲಾಗುತ್ತಿರಲಿಲ್ಲ. ಕೆಲವು ದಿನಗಳು ಅಥವಾ ವಾರಗಳ ನಂತರ ಬದಲಾವಣೆ ಆಗ್ತಿತ್ತು. ಆದರೆ ಈಗ ತೈಲ ಮಾರುಕಟ್ಟೆಯ ಬದಲಾವಣೆಗಳನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ದೈನಂದಿನ ಬೆಲೆ ಪರಿಷ್ಕರಣೆ ವ್ಯವಸ್ಥೆಯನ್ನು ಬಳಸಲಾಗುತ್ತಿದೆ. ಇದರ ಅರ್ಥ ಏನು? ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಆಗುವ ಬದಲಾವಣೆಗಳು ನಿಧಾನವಾಗಿ ದೇಶೀಯ ಬೆಲೆಗಳಲ್ಲೂ ರಿಫ್ಲೆಕ್ಟ್ ಆಗಬಹುದು. ಆದ್ದರಿಂದ ಕೆಲವೊಮ್ಮೆ ಸಣ್ಣ ಪ್ರಮಾಣದ ಏರಿಕೆ ಅಥವಾ ಇಳಿಕೆ ಆಗಾಗ ಕಾಣಬಹುದು. ಐದನೇ ಕಾರಣ ಅಂತಾರಾಷ್ಟ್ರೀಯ ಘಟನೆಗಳು. ಇದು ಅತ್ಯಂತ ಪ್ರಮುಖ ಅಂಶ. ಒಂದು ಯುದ್ಧ ಆರಂಭ ಆದರೆ, ಒಂದು ಪ್ರಮುಖ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದರೆ, ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತಕ್ಷಣ ಪರಿಣಾಮ ಕಾಣಬಹುದು. ತೈಲದ ಸರಬರಾಜು ಕಡಿಮೆಯಾಗುವ ಭಯ ಬಂದರೆ ಬೆಲೆ ಏರಬಹುದು. ಹಾಗೆಯೇ ಸಪ್ಲೈ ಹೆಚ್ಚಾಗುವ ನಿರೀಕ್ಷೆ ಇದ್ದರೆ ಬೆಲೆ ಇಳಿಬಹುದು. ಹೀಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುವ ಘಟನೆ ಕೂಡ ನಿಮ್ಮ ನಗರದ ಪೆಟ್ರೋಲ್ ಬಂಕ್ ಬೆಲೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗ ಒಂದು ಆಸಕ್ತಿದಾಯಕ ಪ್ರಶ್ನೆ ಬರ್ಬೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದರೆ ನಮಗೇಕೆ ಚಿಂತೆ ಆಗಬೇಕು? ನಾನು ಕಾರ್ ಬಳಸೋದಿಲ್ಲ ಅಲ್ವಾ ಎಂದು ಕೆಲವರು ಯೋಚಿಸಬಹುದು. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೇವಲ ವಾಹನ ಮಾಲೀಕರ ಸಮಸ್ಯೆ ಅಲ್ಲ. ಭಾರತದಲ್ಲಿ ಬಹಳಷ್ಟು ಸರಕು ಸಾಗಣೆ ಟ್ರಕ್ಗಳ ಮೂಲಕ ನಡೆಯುತ್ತದೆ. ಅಗ್ರಿಕಲ್ಚರ್, ಲಾಜಿಸ್ಟಿಕ್ಸ್, ಸಾರಿಗೆ, ಅನೇಕ ಕ್ಷೇತ್ರಗಳು ಡೀಸೆಲ್ ಮೇಲೆ ಅವಲಂಬಿತವಾಗಿವೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾದರೆ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಬಹುದು. ಅದರ ಪರಿಣಾಮವಾಗಿ ಕೆಲವು ವಸ್ತುಗಳ ಬೆಲೆಗಳ ಮೇಲೂ ಒತ್ತಡ ಉಂಟಾಗಬಹುದು. ಹಾಗಾದರೆ ಸರ್ಕಾರ ಇಂಧನ ಬೆಲೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದೇ? ಸ್ವಲ್ಪ ಮಟ್ಟಿಗೆ ಹೌದು, ಆದರೆ ಸಂಪೂರ್ಣ ಅಲ್ಲ. ಏಕೆಂದರೆ ಜಾಗತಿಕ ತೈಲ ಬೆಲೆ, ಎಕ್ಸ್ಚೇಂಜ್ ರೇಟ್, ತೆರಿಗೆಗಳು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇವೆಲ್ಲವೂ ಒಟ್ಟಾಗಿ ಕೆಲಸ ಮಾಡುತ್ತವೆ. ಫೈನಲಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಆಗಾಗ ಬದಲಾಗೋದಕ್ಕೆ ಕೇವಲ ಒಂದು ಕಾರಣವಿರಲ್ಲ. ಜಾಗತಿಕ ತೈಲ ಬೆಲೆಗಳು, ಡಾಲರ್ ಎದುರು ರೂಪಾಯಿಯ ಮೌಲ್ಯ, ಕೇಂದ್ರ ಮತ್ತು ರಾಜ್ಯ ತೆರಿಗೆಗಳು, ಅಂತಾರಾಷ್ಟ್ರೀಯ ರಾಜಕೀಯ ಘಟನೆಗಳು ಮತ್ತು ಮಾರ್ಕೆಟ್ನ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಈ ಎಲ್ಲ ಅಂಶಗಳು ಸೇರಿ ನಾವು ಪೆಟ್ರೋಲ್ ಬಂಕ್ನಲ್ಲಿ ನೋಡುವ ಅಂತಿಮ ಬೆಲೆಯನ್ನು ನಿರ್ಧರಿಸುತ್ತವೆ. ಹೀಗಾಗಿ ಮುಂದಿನ ಬಾರಿ ಪೆಟ್ರೋಲ್ ಬೆಲೆ ಬದಲಾಗಿದೆ ಎಂದು ಕೇಳಿದಾಗ ಅದರ ಹಿಂದೆ ಕೇವಲ ಒಂದು ನಿರ್ಧಾರವಲ್ಲ, ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಪ್ರಭಾವ ಇರಬಹುದು ಎಂಬುದನ್ನು ನೆನಪಿಟ್ಕೊಳ್ಳಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿನ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.